ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಮಳೆಯ ಅವಾಂತರಗಳು. ಅಬ್ಬರದ ಮಳೆಗಳಿಗೆ ಅಲ್ಲಿರುವಂತಹ ಹಳ್ಳ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಒಂದೊಂದಾಗಿ ಆಗ್ತಿದೆ. ಇನ್ನು ಈ ವೇಳೆ ಅಲ್ಲಿ ನಿರ್ವಹಣಾ ಹಂತದಲ್ಲಿರುವಂತಹ ಸೇತುವೆ ಬಳಿ ಟ್ಯಾಂಕರ್ ನಿಂತಿತ್ತು. ಏಕಾಏಕಿ ನೀರು ಹರಿದು ಬಂದ ಕಾರಣ ಪಲ್ಟಿಯಾಗಿ ಬಿಟ್ಟಿದೆ ಟ್ಯಾಂಕರ್. ಅಬ್ಬರದ ಮಳೆಗೆ ಅಲ್ಲಿರುವಂತಹ ಕಳ್ಳಿ ಹಳ್ಳ ಎಲ್ಲವೂ ಕೂಡ ತುಂಬಿ ನೀರು ಹರಿತಾ ಇದೆ. ಒಂದು ನಿರ್ಮಾಣ ಹಂತದಲ್ಲಿ ಒಂದು ಸೇತುವೆ ಇತ್ತು. ಆ ಸೇತುವೆ ಹತ್ರ ಟ್ಯಾಂಕರ್ ಮೇಲೆ ಏಕಾಏಕಿ ನೀರು ಬಂದು ಟ್ಯಾಂಕರ್ ಪಲ್ಟಿ ಆಗಿದೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ವಿ. ಇದು ಧಾರವಾಡದ ಚಿತ್ರಣ. ಇಲ್ಲಿ ನಿರ್ಮಾಣ ಆಗ್ತಿತ್ತು, ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಿದೆ. ಈ ಹೊತ್ನಲ್ಲಿ ನೀರು ಹರಿದು ಬಂದಂತ ಫೋರ್ಸ್ಗೆ ಅಲ್ಲೊಂದು ಟ್ಯಾಂಕರ್ ಪಾರ್ಕ್ ಮಾಡಿದ್ರು, ನಿಲ್ಸಿದ್ರು. ಪಾಪ ಈ ಅಭಿವೃದ್ಧಿ ಕೆಲಸಕ್ಕಂತಾನೆ ಇಟ್ಕೊಂಡಿರುವಂತ ಟ್ಯಾಂಕರ್. ಆದ್ರೆ ನೀರಿನ ಹರಿವು ಎಷ್ಟರ ಮಟ್ಟಿಗಿದೆ ನೋಡಿ, ಟ್ಯಾಂಕರ್ ಪಲ್ಟಿ ಆಗ್ಬಿಟ್ಟಿದೆ. ಅದೃಷ್ಟವಶಾತ್ ಬೇರೆ ಯಾರು ಆ ಕಡೆ ಓಡಾಡ್ತಿರ್ಲಿಲ್ಲ. ಬೇರೆಯವ್ರು ಇದ್ದಿದ್ರೆ ಏನೋ ಕತೆ. ಬಟ್ ಸದ್ಯ ಆ ದೃಶ್ಯಾವಳಿಗಳು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಕೆರೆನಾ ರಸ್ತೆನಾ ಏನಂತಾನೆ ಗೊತ್ತಾಗ್ತಿಲ್ಲ. ಹೀಗಾಗಿ ಎಲ್ಲ ಕಡೆ ನೀರು ಹರಿದು ಉಕ್ಕಿ ರಸ್ತೆ ಮೇಲೆ ಬರ್ತಿದೆ. ಹೀಗಾಗಿ ಅಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಏನಾಗ್ತಿದೆಯಲ್ಲ ಇವೆಲ್ಲವೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ಸಿಮೆಂಟು ನೀರು ಎಲ್ಲ ಒಂದು. ಹಾಗಾಗಿ ನಿರ್ಮಾಣ ಹಂತದಲ್ಲಿರುವಂಥ ಕೆಲಸವೂ ಕೂಡ ಹಾನಿಯಾಗಿದೆ. ನಿಲ್ಲಿಸಿರುವಂಥ ಟ್ಯಾಂಕರ್ ಕೂಡ ಪಲ್ಟಿ ಆಗಿದೆ. ಒಟ್ಟಿನಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ. ಮಳೆ ಆರಂಭದಲ್ಲೇ ಹಿಂಗಿದ್ರೆ ಮುಂದೆ ಹೆಂಗೆ ಅಂತ ಜನ ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಹಾಗಾಗಿ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಿದೆ ಧಾರವಾಡದಲ್ಲಿ.